ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನಡೆದಂತಹ ಅಗ್ನಿವೀರ್ ವುಮನ್ ಮಿಲಿಟರಿ ಪೊಲೀಸ್ ಎಕ್ಸಾಮ್ನ ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ ಕ್ವಶನ್ಸ್ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಬಹಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ದೀರಿ ಸೆಕೆಂಡ್ ಮತ್ತು ಥರ್ಡ್ ಶಿಫ್ಟ್ ವಿಡಿಯೋ ಮಾಡಿ ಅಂತ. ಸೊ ಜಾಸ್ತಿ ಕ್ವಶನ್ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ಸೊ ವಿಡಿಯೋ ಸ್ವಲ್ಪ ಲೇಟ್ ಆಯಿತು. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಶಿಫ್ಟ್ದು ಸುಮಾರು 10 ಕ್ವಶನ್ಸ್ ಅವೈಲೇಬಲ್ ಇದಾವೆ. ಅದೇ ರೀತಿ ಥರ್ಡ್ ಶಿಫ್ಟ್ದು 10 ಕ್ವಶನ್ಸ್ ಅವೈಲೇಬಲ್ ಇದಾವೆ. ಓಕೆ, ಕೇವಲ 5 ಕ್ವಶನ್ ಇದ್ದರೆ ವಿಡಿಯೋ ಮಾಡಲಿಕ್ಕೆ ಮನಸ್ಸಾಗಲ್ಲ. ಯಾಕಂದರೆ ಒಂದು 10 ಕ್ವಶನ್ ಮಿನಿಮಮ್ ಒಂದು 10 ಕ್ವಶನ್ ಆದರೂ ಬೇಕು ಒಂದು ವಿಡಿಯೋ ಮಾಡಬೇಕಂದ್ರೆ. ಓಕೆ, ಫಸ್ಟ್ ಕ್ವಶನ್, 44ನೇ ತಿದ್ದುಪಡಿ ಅಂದರೆ ಸಂವಿಧಾನದ 44ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನಿನ್ನೆ ಸೆಕೆಂಡ್ ಶಿಫ್ಟ್ನಲ್ಲಿ. ಯಾವುದಕ್ಕೆಪ್ಪ ಅಂದರೆ ಆಸ್ತಿಯ ಹಕ್ಕು. ಹೌದಾ, 44ನೇ ತಿದ್ದುಪಡಿ ಮುಖಾಂತರ 1978ರಲ್ಲಿ ಈ ಒಂದು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಇದನ್ನು ಕಾನೂನಿನ ಹಕ್ಕಲ್ಲಿ ಸೇರಿಸ್ತಾರೆ. ಇಲ್ಲಿ ಕಾನೂನಿನ ಹಕ್ಕು. ಪ್ರಸ್ತುತ ಆಸ್ತಿಯ ಹಕ್ಕಿನ ವಿಧಿ ಯಾವುದಪ್ಪ ಅಂತ ಕೇಳಿದರೆ 300A. ಓಕೆ, ಸೊ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಬಿ, ಆಸ್ತಿಯ ಹಕ್ಕು. ನೆಕ್ಸ್ಟ್, 1930ರ ಉಪ್ಪಿನ ಸತ್ಯಾಗ್ರಹದ ಪ್ರಮುಖ ನಾಯಕರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಉಪ್ಪಿನ ಸತ್ಯಾಗ್ರಹ ಅಂದರೆ ನಥಿಂಗ್ ಬಟ್ ದಂಡಿ ಮಾರ್ಚ್. ಓಕೆ, ಈ ಒಂದು ದಂಡಿ ಮಾರ್ಚ್ ಅಥವಾ ಉಪ್ಪಿನ ಸತ್ಯಾಗ್ರಹದ ಪ್ರಮುಖ ನಾಯಕರು ಯಾರಪ್ಪ ಅಂದರೆ ಮಹಾತ್ಮ ಗಾಂಧಿಯವರು. ಹೌದಾ, ಈ ದಂಡಿ ಮಾರ್ಚ್ ಅಥವಾ ಉಪ್ಪಿನ ಸತ್ಯಾಗ್ರಹ ಮಾರ್ಚ್ 12, 1930ರಿಂದ ಸಬರ್ಮತಿ ಆಶ್ರಮದಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹಿಡಿದು ಇದು ದಂಡಿವರೆಗೂ ಮುಂದುವರಿಯುತ್ತೆ. ದಂಡಿವರೆಗೂ ಮುಂದುವರೆದು ದಂಡಿಯಲ್ಲಿ ಉಪ್ಪನ್ನು ಚೆಲ್ಲುವ ಮೂಲಕ ಗಾಂಧೀಜಿಯವರು ಈ ಸತ್ಯಾಗ್ರಹನ ಮುಗಿಸ್ತಾರೆ. ಹೌದಾ, ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಬಿ, ಮಹಾತ್ಮ ಗಾಂಧಿ. ನೆಕ್ಸ್ಟ್, ಸಂತಾಲ ಕ್ರಾಂತಿಯ ಪ್ರಮುಖ ನಾಯಕರು ಯಾರು? ಸಂತಾಲ ಕ್ರಾಂತಿ ಅಥವಾ ಸಂತಾಲರ ದಂಗೆ ಇದೆಲ್ಲಿ ನಡೆಯುತ್ತಾ? ಒಡಿಶಾದಲ್ಲಿ. ಇಲ್ಲಿ ಒಡಿಶಾ ರಾಜ್ಯದಲ್ಲಿ ಈ ಒಂದು ದಂಗೆ ನಡೆಯುತ್ತೆ. ಯಾರು ಈ ಸಂತಾಲ ದಂಗೆ ನಾಯಕರು ಯಾರಪ್ಪ ಅಂದರೆ ಸಿದ್ದು ಮತ್ತು ಕಾನ್ಹೂ. ಇವರು 1855-56ರಲ್ಲಿ ನಡೆದಂತಹ ಸಂತಾಲ ದಂಗೆಯನ್ನು ಸಿದ್ದು ಮತ್ತು ಕಾನ್ಹೂ ಮುರ್ಮು ಅವರ ಮುನ್ನಡೆಸ್ತಾರೆ. ಇದು ಜಮೀನ್ದಾರಿ ಮತ್ತು ಬ್ರಿಟಿಷ್ ಅನ್ಯಾಯದ ವಿರುದ್ಧ ಪ್ರಮುಖ ಬುಡಕಟ್ಟು ದಂಗೆ. ಹೌದಾ, ಸೊ ನೆಕ್ಸ್ಟ್, ಇನ್ನು ಬಿರ್ಸಾ ಮುಂಡಾ. ಸೊ ಇವರು ಏನಪ್ಪ ಅಂದ್ರೆ ಜಾರ್ಖಂಡದಲ್ಲಿ ಒಂದು ದಂಗೆ ಆಗುತ್ತೆ, ಮುಂಡರ ದಂಗೆ ಅಂತ. ಇಲ್ಲಿ ಜಾರ್ಖಂಡದಲ್ಲಿ ಆ ದಂಗೆ ನಾಯಕತ್ವ ವಹಿಸಿರ್ತಕ್ಕಂಥ ನಾಯಕ ಭಗವಾನ್ ಬಿರ್ಸಾ ಮುಂಡಾ. ಓಕೆ, ಇನ್ನು ಅಲ್ಲೂರಿ ಸೀತಾರಾಮರಾಜು ಅವರು. ಇವರು ಆಂಧ್ರದಲ್ಲಿ ಒಂದು ದಂಗೆ ಆಗುತ್ತೆ. ಅದು ಕೂಡ ಕ್ವಶನ್ ಕೇಳಿದ್ದಾರೆ ನಿನ್ನೆ. ಯಾವ ದಂಗೆಪ್ಪ ಅಂದರೆ ರಂಪಾ ದಂಗೆ ಅಂತ. ಯಾವುದು? ರಂಪಾ ದಂಗೆ. ಈ ದಂಗೆಯನ್ನು ನಾಯಕತ್ವ ವಹಿಸಿರ್ತಕ್ಕಂಥವ್ರು ಯಾರು? ಅಲ್ಲೂರಿ ಸೀತಾರಾಮ ರಾಜು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಫುಲ್ ನೋಡಿ. ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ವುಮನ್ ಮಿಲಿಟರಿ ಪೊಲೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟದ್ದು. ಓಕೆ, ನೆಕ್ಸ್ಟ್, 42ನೇ ತಿದ್ದುಪಡಿಯಿಂದ ಸಂವಿಧಾನದಲ್ಲಿ ಸೇರಿಸಲಾದ ಪದಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್. ಸಮಾಜವಾದಿ, ಜಾತ್ಯತೀತ. ಇನ್ನೊಂದು ಪದ ಯಾವುದಪ್ಪ ಅಂದರೆ ಅಖಂಡತೆ. ಇಂಗ್ಲೀಷ್ನಲ್ಲಿ ಸೋಷಿಯಲಿಸ್ಟು, ಸೆಕ್ಯುಲರು, ಇಂಟೆಗ್ರಿಟಿ ಅಂತ. ಈ 3 ಪದಗಳನ್ನು 42ನೇ ತಿದ್ದುಪಡಿಯಿಂದ ಭಾರತದ ಪ್ರಸ್ತಾವನೆಗೆ ಸೇರಿಸಲಾಗುತ್ತದೆ. ಅದು ಒಂದೇ ತಿದ್ದುಪಡಿ, ಮತ್ತು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ತಿದ್ದುಪಡಿಯನ್ನು ಪ್ರಸ್ತಾವನೆಯಲ್ಲಿ ಮಾಡಲಾಗಿಲ್ಲ. ಓಕೆ, ಇನ್ನು ನೆಕ್ಸ್ಟು, ಇದನ್ನು 1976ರಲ್ಲಿ ತಿದ್ದುಪಡಿಯನ್ನು ಮಾಡ್ತಾರೆ. ಇದು ಯಾವಾಗಪ್ಪ ಅಂದರೆ 1975ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ಇನ್ನು ನ್ಯಾಷನಲ್ ಎಮರ್ಜೆನ್ಸಿ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟ ವಿಧಿ ಯಾವುದಪ್ಪ ಅಂದ್ರೆ 352. ಹೌದಾ,
ನೆಕ್ಸ್ಟ್, ಉತ್ತರದ ಮೈದಾನವನ್ನು ಯಾವ ನದಿಗಳು ರಚಿಸಿವೆ ಅಥವಾ ನಿರ್ಮಾಣ ಮಾಡಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕೂಡ ರಿಪೀಟೆಡ್ ಕ್ವಶನ್. ಇದನ್ನು ಅಗ್ನಿವೀರ್ GD ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಇನ್ನು ಅಗ್ನಿವೀರ್ ಟೆಕ್ನಿಕಲ್ದಾಗೂ ಕೇಳಿದ್ದಾರೆ, ಅಗ್ನಿವೀರ್ ಟ್ರೇಡ್ಸ್ಮನ್ ಹುದ್ದೆಗೂ ಕೇಳಿದ್ದಾರೆ. ಇದೇ ಕ್ವಶನ್ನು WMP ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ಓಕೆ, ಯಾವುದಪ್ಪ ಅಂದರೆ ಸಿಂಧು, ಗಂಗಾ, ಬ್ರಹ್ಮಪುತ್ರ. ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳು ಉತ್ತರದ ಮೈದಾನವನ್ನು ನಿರ್ಮಾಣ ಮಾಡ್ತಾವೆ. ಯಾವ ಮಣ್ಣಿನಿಂದ ಅಂದರೆ ಮೆಕ್ಕಲು ಮಣ್ಣು. ಹೌದಾ? ನೆಕ್ಸ್ಟ್, ಸುಂದರ್ಬನ್ಗಳಲ್ಲಿ ಯಾವ ರೀತಿಯ ಕಾಡುಗಳನ್ನು ನಾವು ಕಾಣಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನಿನ್ನೆ ಸೆಕೆಂಡ್ ಶಿಫ್ಟ್ನಲ್ಲಿ ಯಾವ ರೀತಿ ಕಾಡಪ್ಪ ಅಂದ್ರೆ ಉಪ್ಪು ನೀರಿನ ಮ್ಯಾಂಗ್ರೋವ್ ಕಾಡು. ಹೌದು, ಸಮುದ್ರದ ತೀರದ ಈ ಒಂದು ಮ್ಯಾಂಗ್ರೋವ್ ಕಾಡು ಸಮುದ್ರ ತೀರಗಳನ್ನ ತಡೆದು ಆ ಒಂದು ಪ್ರದೇಶಕ್ಕೆ ರಕ್ಷಣೆಯನ್ನು ಕೊಡ್ತದೆ. ಇನ್ನು ಸುಂದರ್ಬನ್ ಅಂತ ಬಂದಾಗ ಇದು ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಹೊಂದಿರತಕ್ಕಂಥ ಒಂದು ಪ್ರದೇಶ. ಓಕೆ, ಇದು ಬೆಂಗಾಲ್ ಟೈಗರ್ ಹುಲಿಯ ಆವಾಸ ತಾಣ ಕೂಡ ಹೌದು. ಇನ್ನು ಇಲ್ಲೊಂದು ಪ್ರಶ್ನೆ ಕೇಳಿದ್ರೆ ನೋಡ್ರಿ, ಇದು ಎಕ್ಸಾಕ್ಟ್ ಕ್ವಶನ್ ಗೊತ್ತಿಲ್ಲ, ಇದು ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಆನ್ಸರ್. ಗ್ರಾಮ ಪಂಚಾಯಿತಿಯ ಕೆಲಸವಲ್ಲದ್ದು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು ಗ್ರಾಮ ಪಂಚಾಯಿತಿಯ ಕೆಲಸವಲ್ಲ? ಸೊ ಯಾವುದಾದ್ರೂ 3 ಗ್ರಾಮ ಪಂಚಾಯಿತಿಯ ಕಾರ್ಯವನ್ನು ಕೊಟ್ಟಿರ್ತಾರೆ, ಒಂದು ಇದಕ್ಕೆ ಸಂಬಂಧಪಟ್ಟದ ಕಾರ್ಯವನ್ನು ಕೊಟ್ಟಿರ್ತಾರೆ. ಸೊ ಅದೇ ಆನ್ಸರ್ ಆಗುತ್ತೆ. ಸೊ ಎಕ್ಸಾಕ್ಟ್ ಆಪ್ಷನ್ ಸಿಗ್ತಿಲ್ಲ, ಅದರಿಂದ ಆಪ್ಷನನ್ನು ಕೊಟ್ಟಿಲ್ಲ. ಓಕೆ, ಇನ್ನು 2026 ಪ್ಯಾರಾ ಅಥ್ಲೆಟಿಕ್ಸ್ ಗೇಮ್ಸ್ ಎಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಒಡಿಶಾ. ಓಕೆ, 2026 ಪ್ಯಾರಾ ಅಥ್ಲೆಟಿಕ್ಸ್ ಗೇಮ್ಸು ಒಡಿಶಾ ರಾಜ್ಯದಲ್ಲಿ ನಡೀತಾವೆ. ಓಕೆ, ನೆಕ್ಸ್ಟ್, ಇನ್ನು 2023ರಲ್ಲಿ ಟರ್ಕಿಯಲ್ಲಿ ನಡೆಸಲಾದ ಮಿಲಿಟರಿ ಭಾರತದ ಕಾರ್ಯಾಚರಣೆ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಯಾವುದಪ್ಪ ಅಂದರೆ ಆಪರೇಷನ್ ದೋಸ್ತ್ ಅಂತ. ಓಕೆ, ಸೊ ನಿನ್ನೆ ನೀವು ಆಪರೇಷನ್ ದೋಸ್ತ್ ಅಂತ ಈ ಒಂದು ಕ್ವಶನ್ಗೆ ಟಿಕ್ ಮಾಡಿದರೆ ಅದು ಆನ್ಸರ್ ಕರೆಕ್ಟ್ ಆಗುತ್ತೆ. ಹೌದಾ? ನೆಕ್ಸ್ಟ್, ಮಹಾಕಾಳಿ ನದಿ ಒಪ್ಪಂದವನ್ನು ಭಾರತದೊಂದಿಗೆ ಮಾಡಿಕೊಂಡ ರಾಷ್ಟ್ರ ಯಾವುದು? ಯಾವುದಪ್ಪ ಅಂದರೆ ನೇಪಾಳ. ಸೊ ಈ ಒಂದು ನದಿ ಏನಪ್ಪ ಅಂದ್ರೆ ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಕಂಡು ಬರ್ತಕ್ಕಂಥ ನದಿ. ಈ ಒಂದು ನದಿಗೆ ಸಂಬಂಧಪಟ್ಟ ಒಪ್ಪಂದವನ್ನು 1996ರಲ್ಲಿ ಭಾರತ ಮತ್ತು ನೇಪಾಳ ರಾಷ್ಟ್ರಗಳು ಒಪ್ಪಂದ ಮಾಡಿಕೊಂಡವ. ಓಕೆ, ಸೊ ಈ ಒಂದು ನದಿಗೆ ಅಡ್ಡಲಾಗಿ ಯಾವ ಒಂದು ಅಣೆಕಟ್ಟು ಐತಪ್ಪ ಅಂದರೆ ಪಂಚೇಶ್ವರ್ ಅಣೆಕಟ್ಟು. ನೆಕ್ಸ್ಟ್, ಫೆಬ್ರವರಿ 28 ಅನ್ನು ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ CV ರಾಮನ್ ಅವರ ರಾಮನ್ ಪರಿಣಾಮದ ಅನ್ವೇಷಣೆ. ಹೌದಾ? 1928ರಲ್ಲಿ CV ರಾಮನ್ ಅವರು ಈ ಒಂದು ರಾಮನ್ ಪರಿಣಾಮ ಅಂತ ಒಂದು ಸಂಶೋಧನೆ ಮಾಡ್ತಾರೆ. ಅದೇನಪ್ಪ ಅಂದರೆ ಬೆಳಕಿನ ಅಣುಗಳಿಂದ ಅಸ್ಥಿರ ಚದುರಿಕೆ, ಅಂದರೆ ಬೆಳಕಿನ ಚದುರುವಿಕೆಯನ್ನು ಕಂಡುಹಿಡಿತಾರೆ. ಅದರ ಕಾರಣವಾಗಿ ಅವರಿಗೆ 1936ರಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ದೊರೆಯುತ್ತದೆ. ಆದರೆ ಅವರು ಈ ಒಂದು ಬೆಳಕಿನ ಚದುರುವಿಕೆಯನ್ನು ಕಂಡುಹಿಡಿದದ್ದು ಫೆಬ್ರವರಿ 28ರಂದು. ಇದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಫೆಬ್ರವರಿ 28 ನಾವು ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಹೌದಾ? ನೆಕ್ಸ್ಟ್, ಇನ್ನು ಥಾರ್ ಮರುಭೂಮಿಗೆ ಸಂಬಂಧಪಟ್ಟಂಥ ಕ್ವಶನ್ ಇದೆ. ಏನಪ್ಪ ಅಂದರೆ ಥಾರ್ ಮರುಭೂಮಿ ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ವ್ಯಾಪಿಸಿದೆ ಅಂತ ಪ್ರಶ್ನೆ ಕೇಳಿದಾರೆ. ಯಾವ ರಾಜ್ಯಪ್ಪ ಅಂದ್ರೆ ರಾಜಸ್ಥಾನದಲ್ಲಿ ಇದು ಅತಿ ಹೆಚ್ಚು ಪ್ರದೇಶದಲ್ಲಿ ವ್ಯಾಪಿಸ್ತದೆ. ರಾಜಸ್ಥಾನ ಜೊತೆಗೇ ಇದು ಗುಜರಾತು ಮತ್ತು ಪಂಜಾಬು ಮತ್ತು ಹರಿಯಾಣದಲ್ಲೂ ಕೂಡ ವ್ಯಾಪಿಸಿರೋದ್ರಿಂದ, ಆದರೆ ಅತಿ ಹೆಚ್ಚು ವ್ಯಾಪಿಸ್ತಕ್ಕಂಥ ಪ್ರದೇಶ ಎಲ್ಲಿದೆಪ್ಪ ಅಂದರೆ ರಾಜಸ್ಥಾನ್ ರಾಜ್ಯದಲ್ಲಿ. ಸೊ ಅದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಎ ರಾಜಸ್ಥಾನ ಆಗುತ್ತೆ. ಓಕೆ, ಸೊ ಇದು ನಿನ್ನೆ ನಡೆದಂತಹ ವುಮನ್ ಮಿಲಿಟರಿ ಪೊಲೀಸ್ನ ಸೆಕೆಂಡ್ ಶಿಫ್ಟ್ GK ಕ್ವಶನ್ಸ್. ನೆಕ್ಸ್ಟ್ ನಾವು ಥರ್ಡ್ ಶಿಫ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್, 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಕಾಡುಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ನಿತ್ಯ ಹಸಿರು ಕಾಡುಗಳು ಅಥವಾ ನಿತ್ಯ ಹರಿದ್ವರ್ಣ ಕಾಡುಗಳು, ಇಂಗ್ಲೀಷ್ನಲ್ಲಿ ಎವರ್ಗ್ರೀನ್ ಫಾರೆಸ್ಟ್. ಸೊ ಪ್ರಮುಖವಾಗಿ ಇದು
ಈಶಾನ್ಯ ಬೆಟ್ಟಗಳಲ್ಲಿ ಮತ್ತು ನಮ್ಮ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಕಂಡುಬರ್ತವೆ. ಯಾವುದು? ನಿತ್ಯ ಹಸಿರು ಕಾಡುಗಳು. ಓಕೆ, ಇವುಗಳು ಮರಗಳು ಎತ್ತರವಾಗಿ ಬೆಳೆದು ವರ್ಷವಿಡೀ ಹಸಿರಾಗಿರುತ್ತವೆ. ಹೌದಾ? ನೆಕ್ಸ್ಟ್, ಹಿಮಾಲಯದಿಂದ ಹರಿಯುವಂತಹ ನದಿಗಳ ಪ್ರಕಾರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಪೆರೆನಿಯಲ್ ನದಿಗಳು ಅಥವಾ ವರ್ಷ ಪೂರ್ತಿ ಹರಿಯುವ ನದಿಗಳು. ನಮ್ಮ ದಕ್ಷಿಣ ಭಾರತದಿಂದ ಬಂದಾಗ ನಾವು ವರ್ಷ ಪೂರ್ತಿ ಹರಿಯುವ ನದಿಗಳನ್ನ ಕಾಣಲ್ಲ. ಆದರೆ ಉತ್ತರ ಭಾರತದಲ್ಲಿ ನೀವು ಹೋದಾಗ ಅಲ್ಲಿ ನದಿಗಳು ಹಿಮಾಲಯದಿಂದ ಹರಿತಾ ಇರೋ ಕಾರಣದಿಂದ ಇವು 12 ತಿಂಗಳು, ವರ್ಷದ 12 ತಿಂಗಳು ಹರಿತಾವ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಪೆರಿನಿಯಲ್ ನದಿಗಳು ಅಥವಾ ವರ್ಷ ಪೂರ್ತಿ ಹರಿಯುವ ನದಿಗಳು. ಓಕೆ, ನೆಕ್ಸ್ಟ್, ಹಿಮಾಲಯದ ನದಿಗಳು ಅಂದರೆ ಫಾರ್ ಎಕ್ಸಾಂಪಲ್ ಗಂಗಾ ಆಗಿರ್ಬೋದು, ಯಮುನಾ ಆಗಿರ್ಬೋದು, ಬ್ರಹ್ಮಪುತ್ರ ಆಗಿರ್ಬೋದು. ಇವು ಹಿಮ ನದಿಗಳ ಕರಗುವ ನೀರು ಮತ್ತು ಮಳೆ ನೀರಿನಿಂದ ವರ್ಷ ಪೂರ್ತಿ ಹರಿತಾವ. ಓಕೆ, ಉಕ್ರೇನ್ನಿಂದ ಭಾರತೀಯ ನಾಗರಿಕರನ್ನು ಸ್ವದೇಶಕ್ಕೆ ಮರುಕಳಿಸಲು ಭಾರತ ನಡೆಸಿದ ಕಾರ್ಯಾಚರಣೆ ಯಾವುದು? ಸೊ ಉಕ್ರೇನ್ ಈ ಒಂದು ವಾರ 2025ರಲ್ಲಿ ಆಗುತ್ತಾ? 2025ರಲ್ಲಿ ಆದ ಈ ಯುದ್ಧದಲ್ಲಿ ಭಾರತೀಯ ನಾಗರಿಕರು ಉಕ್ರೇನ್ನಲ್ಲಿ ಇರ್ತಾರೆ. ಸೊ ಅವರನ್ನು ಮರಳಿ ಭಾರತಕ್ಕೆ ಕರೆತರ್ತಕ್ಕಂಥ ಆಪರೇಷನ್ ಯಾವುದಪ್ಪ ಅಂದ್ರೆ, ಸೊ ಯಾವ ಆಪರೇಷನ್ ಅಂದ್ರೆ ಆಪರೇಷನ್ ಗಂಗಾ. ಓಕೆ, ಇಲ್ಲಿ ಆಪರೇಷನ್ ವಿಜಯ ಅಂತ ಇದೆಯಲ್ಲ, ಸೊ ಇದು ಯಾವುದಂದ್ರೆ ಕಾರ್ಗಿಲ್ ಯುದ್ಧವನ್ನು ಗೆದ್ದ ಸ್ಮರಣಾರ್ಥ ಪ್ರತಿ ವರ್ಷ ನಾವು ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಣೆ ಮಾಡ್ತೀವಲ್ಲ. ಸೊ ಅದರಲ್ಲಿ ಇಂಡಿಯನ್ ಆರ್ಮಿ ಅಂದರೆ ಭಾರತದ ಭೂಸೇನೆ ನಡೆಸಿರ್ತಕ್ಕಂಥ ಒಂದು ಆಪರೇಷನ್ ಯಾವುದು? ಆಪರೇಷನ್ ವಿಜಯ್. ನೇಪಾಳ ಮತ್ತು ಟಿಬೆಟ್ನಲ್ಲಿ ಹರಿದು ಬಿಹಾರವನ್ನು ಪ್ರವೇಶಿಸುವ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಕೋಸಿ ನದಿ. ಓಕೆ, ಇನ್ನು ಈ ಕೋಸಿ ನದಿ ಬಿಹಾರದ ಕಣ್ಣೀರಿನ ನದಿ ಅಂತ ಕರೆಯಲ್ಪಡ್ತದೆ. ಕಣ್ಣೀರಿನ ನದಿ. ಓಕೆ, ಮತ್ತು ಈ ಒಂದು ಕೋಸಿ ನದಿಗೆ ಅಡ್ಡಲಾಗಿ ಬಿಹಾರದ ಹನುಮಾನ್ ನಗರದಲ್ಲಿ, ಬಿಹಾರದ ಹನುಮಾನ್ ನಗರದಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅಣೆಕಟ್ಟು. ಸೊ ನಿಮಗೆ ಕೇಳ್ಬೋದು, ಕೋಸಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಬಿಹಾರದ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ಯಾವತ್ತಪ್ಪ ಅಂದ್ರೆ ಹನುಮಾನ್ ನಗರ. ಓಕೆ, ಉತ್ತರದ ಬಯಲು ಪ್ರದೇಶದಲ್ಲಿ ಕಂಡುಬರುವ ಮಣ್ಣಿನ ಪ್ರಕಾರ ಯಾವುದು? ಸೊ ನಿಮ್ಗಾಗಲೇ ನಾನು ಹೇಳಿದೆ, ಸಿಂಧೂ, ಗಂಗಾ, ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣಗೊಂಡಂಥ ಮೈದಾನ ಯಾವುದು? ಉತ್ತರ ಮೈದಾನ. ಆ ಉತ್ತರ ಮೈದಾನದಲ್ಲಿ ಕಂಡುಬರ್ತಕ್ಕಂಥ ಮಣ್ಣಿನ ಪ್ರಕಾರ ಯಾವುದಪ್ಪ ಅಂದ್ರೆ ಮೆಕ್ಕಲು ಮಣ್ಣು. ಇದು ಅತ್ಯಂತ ಫಲವತ್ತಾದ ಮಣ್ಣುಗಳಲ್ಲಿ ಒಂದು. ಓಕೆ, ಹಿಮಾಲಯದಿಂದ ತಂದ ಮೆಕ್ಕಲು ಮತ್ತು ಸಿಲ್ಟ್ ಸಂಗ್ರಹದಿಂದ ಈ ಮಣ್ಣು ರೂಪುಗೊಂಡಿದೆ. ಇದು ಅತ್ಯಂತ ಫಲವತ್ತಾದ ಮಣ್ಣಾಗಿದ್ದು ಗೋಧಿ, ಭತ್ತ, ಕಬ್ಬಿಗೆ ಅತ್ಯಂತ ಅನುಕೂಲಕರವಾಗಿದೆ. ಓಕೆ, ಇನ್ನು 2025ರಲ್ಲಿ ಬಿಹಾರದ ಮುಖ್ಯಮಂತ್ರಿ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ. ನಿನ್ನೆ ಥರ್ಡ್ ಶಿಫ್ಟ್ನಲ್ಲಿ ಯಾರಪ್ಪ ಅಂದ್ರೆ ನಿತೀಶ್ ಕುಮಾರ್. ಸೊ ಪ್ರಸ್ತುತ ಬಿಹಾರದ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಯಾಕಂದರೆ ಇವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರೋದ್ರಿಂದ ಇವರನ್ನು ಚೇಂಜ್ ಮಾಡಿ ಈಗ ಪ್ರಸ್ತುತ ಬಿಹಾರದ ಮುಖ್ಯಮಂತ್ರಿ ಐ ಥಿಂಕ್ ಸಾಮ್ರಾಟ್ ಚೌಧರಿನೋ ಅದಾರ. ಸಾಮ್ರಾಟ್ ಚೌಧರಿನೋ ಅಥವಾ ಸಾಮ್ರಾಟ್ ಅಧಿಕಾರಿನೋ, ಸೊ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಅದಾರ. ಓಕೆ, ಇನ್ನು ನೆಕ್ಸ್ಟ್, ಪ್ರಸ್ತುತ ಹಲವು ರಾಜ್ಯಗಳಲ್ಲಿ ಚುನಾವಣೆ ನಡೆದಾವ. ಸೊ ಯಾವುದು ಚುನಾವಣೆ ಸಂಬಂಧಪಟ್ಟ ನಿಮ್ಮ ಕ್ವಶನ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಬಿಹಾರದಾಗ ಚುನಾವಣೆ ಆಗಿದೆ, ಅದರಲ್ಲಿ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಯಾರ್ದಾರಪ್ಪ ಅಂದ್ರೆ ಸುವೇಂದು ಅಧಿಕಾರಿಯವರು ಅದಾರ, ಪ್ರಸ್ತುತ ಮುಖ್ಯಮಂತ್ರಿ ಆಫ್ ವೆಸ್ಟ್ ಬೆಂಗಾಲ್. ಸೊ ಇದನ್ನು ಕೇಳ್ಬೋದು. ಇನ್ನು ತಮಿಳ್ನಾಡಿನಲ್ಲಿ ಯಾವುದಪ್ಪ ಅಂದ್ರೆ ಜೋಸೆಫ್ ವಿಜಯ್ ಅವರು ಅದಾರ. ಸೊ ಇದನ್ನು ಕೂಡ ಕೇಳ್ಬೋದು. ಇನ್ನು ಕೇರಳ ಅಂತ ಬಂದಾಗ ನಾವು ವಿ ಡಿ ಸತೀಶ್ ಅವರನ್ನು ನೋಡ್ತೀವಿ. ಸತೀಶ್ ಇದು ಕೇರಳಂ ರಾಜ್ಯದ ಮುಖ್ಯಮಂತ್ರಿ. ಯಾವುದು? ಕೇರಳಂ. ಇನ್ನು ನೆಕ್ಸ್ಟು ಅಸ್ಸಾಂ ಅಂತ ಬಂದಾಗ ಅಲ್ಲಿ ಕೂಡ ಮುಖ್ಯಮಂತ್ರಿ ಬದಲಾಗಿದ್ದಾರೆ. ಯಾರಪ್ಪ? ಹಿಮಂತ್ ಬಿಸ್ವಾ ಶರ್ಮಾ. ಸೊ
ಈ 4 ಮುಖ್ಯಮಂತ್ರಿಯಲ್ಲಿ ನಿಮ್ಮ ಎಕ್ಸಾಮ್ಗೆ, ಮುಂದಿನ ಎಕ್ಸಾಮ್ಗೆ ಯಾರು ಬೇಕಾದ್ರೂ ಕೇಳ್ಬೋದು. ಓಕೆ, ಈ 4 ಇನ್ಫಾರ್ಮೇಷನ್ ಗೊತ್ತಿರಲಿ. ನೆಕ್ಸ್ಟ್, ಮೂಲಭೂತ ಹಕ್ಕುಗಳನ್ನು ಭಾರತದ ಸಂವಿಧಾನದ ಯಾವ ಭಾಗದಲ್ಲಿ ಕಾಣಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಭಾಗಪ್ಪ ಅಂದ್ರೆ ಭಾಗ 3. ಈ ಮೂಲಭೂತ ಹಕ್ಕುಗಳನ್ನು ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದೇಶದಿಂದ ಎರವಲು ಪಡ್ಕೊತೀವಿ. ಹೌದಾ? ಸುಮಾರು 6 ರೀತಿಯ ಹಕ್ಕುಗಳನ್ನು ನಾವು ನೋಡ್ತೀವಿ. ಹೌದಾ? ಈ 6 ರೀತಿಯ ಹಕ್ಕುಗಳಲ್ಲಿ ಆಸ್ತಿ ಹಕ್ಕು ಕೂಡ ಒಂದಿತ್ತು 19F. ಹೌದಾ? ಈ ಹಕ್ಕನ್ನು 44ನೇ ತಿದ್ದುಪಡಿ ಮುಖಾಂತರ ತೆಗೆದು ಕಾನೂನು ಹಕ್ಕಾಗಿ ಮಾರ್ಪಾಡು ಮಾಡ್ತಾರೆ. ಸೊ ಅದನ್ನು ಆಗಲೇ ನಾನು ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಪ್ರಸ್ತುತ ಹಕ್ಕುಗಳಲ್ಲಿ 6 ಹಕ್ಕಿನಲ್ಲಿ 32ನೇ ವಿಧಿಯಲ್ಲಿ ಒಂದು ಹಕ್ಕು ಕಂಡು ಬರ್ತದೆ. 32ನೇ ವಿಧಿಯಲ್ಲಿ. ಸೊ ಅತ್ಯಂತ ಪ್ರಮುಖವಾದ ಹಕ್ಕು. ಯಾಕಪ್ಪ ಅಂದ್ರೆ ಇದನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಕರೀತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಹಕ್ಕನ್ನು ಸಂವಿಧಾನದ ಆತ್ಮ ಅಂತ ಕರೆದಾರೆ. ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆದಾಗ ಈ ಒಂದು ವಿಧಿಯ ಮುಖಾಂತರ ನಾವು ಸುಪ್ರೀಂ ಕೋರ್ಟ್ಗೆ ಮತ್ತು 226ನೇ ವಿಧಿ ಪ್ರಕಾರ ಹೈಕೋರ್ಟ್ಗೆ ರಿಟನ್ನು ಸಲ್ಲಿಸ್ಬೋದು. ಹೌದಾ? ಇನ್ನು ಹಂಗಾದ್ರೆ ಭಾಗ 4 ಏನು ಹೇಳುತ್ತಪ್ಪ ಅಂತಂದ್ರೆ DPSP ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇನ್ನು ಭಾಗ 2 ಅಂತ ಬಂದಾಗ ಇದು ಪೌರತ್ವ ಅಥವಾ ನಾಗರಿಕತ್ವ. ಇನ್ನು ಭಾಗ 5 ಅಂತ ಬಂದಾಗ ಇದು ಕೇಂದ್ರ ಸರ್ಕಾರ. ಓಕೆ, ನೆಕ್ಸ್ಟ್, 1905ರ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ಪ್ರಾರಂಭವಾದ ಚಳುವಳಿ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಪ್ರಾರಂಭವಾದ ಚಳುವಳಿ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಸ್ವದೇಶಿ ಚಳುವಳಿ. ಓಕೆ, ಲಾರ್ಡ್ ಕರ್ಜನ್ ಅವರು ಈ ಒಂದು ಬಂಗಾಳ ವಿಭಜನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಾರತೀಯರು ಸ್ವದೇಶಿ ಚಳುವಳಿ ಅಂತ ಒಂದು ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡುವುದು, ದೇಶೀಯ ವಸ್ತುಗಳನ್ನು ಆದಷ್ಟು ಜಾಸ್ತಿ ಬಳಸೋದು. ಹಾಗಾದರೆ ಈ ಒಂದು ಬಂಗಾಳ ವಿಭಜನೆಯನ್ನು ರದ್ದುಪಡಿಸ್ತಕ್ಕಂಥ ವೈಸ್ರಾಯ್ ಯಾರು? ಸೊ ಅದನ್ನು ನೀವು ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್, ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿಯ ಪಂಚಾಯತ್ ನಾವು ಕಾಣಬಹುದು ಅಥವಾ ಇರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಜಿಲ್ಲಾ ಪರಿಷತ್. ನಾವು 73ನೇ ತಿದ್ದುಪಡಿ ಮುಖಾಂತರ ಪಂಚಾಯತ್ ರಾಜನ್ನು ಅಳವಡಿಸ್ಕೊತೀವಿ. ಹೌದಾ? ಹಾಗಾದರೆ ಯಾವ ರೀತಿ ಪಂಚಾಯತ್ ಅಂತಂದ್ರೆ 3 ಹಂತದ ಪಂಚಾಯತ್ಗಳು. ಅದು ಗ್ರಾಮ ಮಟ್ಟ ಗ್ರಾಮ ಪಂಚಾಯತು, ಬ್ಲಾಕ್ ಮಟ್ಟ ಅಥವಾ ಮಧ್ಯಂತರ ಮಟ್ಟ ಅಂತ ಕರಿತೀವಿ. ಇದನ್ನು ಪಂಚಾಯತ್ ಸಮಿತಿ ಅಂತ ನೋಡ್ತೀವಿ. ಇನ್ನು ಜಿಲ್ಲಾ ಮಟ್ಟ ಅಂತ ಬಂದಾಗ ಜಿಲ್ಲಾ ಪರಿಷತ್ ಅಂತ ನೋಡ್ತೀವಿ. ಓಕೆ, ಸೊ ಆಗಲೇ ನಿಮಗೆ ಹೇಳಿದೆ ಅಲ್ಲೂರಿ ಸೀತಾರಾಮರಾಜು ಯಾವ ಆಂಧ್ರ ಪ್ರದೇಶದ ಕ್ರಾಂತಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ಕ್ರಾಂತಿ ಅಂದರೆ ಅದು ದಂಗೆ. ಓಕೆ, ಯಾವ ದಂಗೆಪ್ಪ ಅಂದ್ರೆ ರಂಪಾ ದಂಗೆ. 1927-24ರಲ್ಲಿ ನೀವು ಈ ಒಂದು ದಂಗೆಯನ್ನು ಕಾಣ್ತೀವಿ. ಸೊ ನೀವು ಮೂವಿ ನೋಡಿರ್ಬೋದು RRR. ಸೊ ಈ ಒಂದು ಮೂವಿ ಇದೇ ಒಂದು ದಂಗೆಗೆ ಸಂಬಂಧಪಟ್ಟಂಥ ಮೂವಿ. ಓಕೆ, ಅಲ್ಲೂರಿ ಸೀತಾರಾಮರಾಜು ಆಂಧ್ರ ಪ್ರದೇಶದ ರಂಪಾ ಪ್ರದೇಶದಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆಯನ್ನು ನಡೆಸ್ತಾರೆ. ಇದು ಬ್ರಿಟಿಷರ ಅರಣ್ಯ ನೀತಿ ಮತ್ತು ಜಮೀನ್ದಾರಿ ಪದ್ಧತಿಯ ವಿರುದ್ಧ ಆದಿವಾಸಿ ಹೋರಾಟವಾಗಿತ್ತು. ಓಕೆ, ಸೊ ಇದಿಷ್ಟು ನಿನ್ನೆ ನಡೆದಂತಹ ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ ವುಮನ್ ಮಿಲಿಟರಿ ಪೊಲೀಸ್ ಕ್ವಶನ್ಗೆ ಸಂಬಂಧಪಟ್ಟ ಡಿಸ್ಕಷನ್ ಆಗಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇವತ್ತಿನ ಫಸ್ಟ್ ಶಿಫ್ಟ್ ಕ್ವಶನ್ಸ್ ನೋಡೋಣ. ಓಕೆ, ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.